ಇಲ್ಲ ಕೋರ್ಟಿಂದ ಅದೇ ನಾವು ಮೊನ್ನೆ ಆ, ಒಂದು ಮಗು ಕೋರ್ಟಿಂದ ಕೇಳಿರತಕ್ಕಂಥದ್ದಕ್ಕೆ ನಾವು ರಿವ್ಯೂ ಹಾಕ್ಕೊಂಡಿದ್ವಿ. ಅದನ್ನು ನ್ಯಾಯಾಲಯ ಇಲ್ಲ ಮಂಗಳವಾರ ತಗೊಳ್ತೀವಿ ಅಂತ ಹೇಳಿದರು. ಮಂಗಳವಾರ ಇವತ್ತು ತಗೊಂಡಿದ್ದಾರೆ. ತಗೊಂಡು ಇವತ್ತು ಆ, ಇಲ್ಲ ಈ ಸತಿಗೆ ನೀವು ಅಂಕವನ್ನು ಮಾಡಿ ಅಂಥೇಳಿ ಮತ್ತೆ ಹೇಳಿದ್ದಾರೆ. ಸೊ ಡಬಲ್ ಬೆಂಚಲ್ಲಿ ಫಸ್ಟು ಒಂದು PILನ ಇದು ಮಾಡಿದ್ರು. ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಇತ್ತು, ಪರವಾಗಿಲ್ಲ ಅಂಥೇಳಿ. ಬಟ್ ಇಲ್ಲಿ ಹೇಳಿದಾಗ ನಾವು ಅದನ್ನು ನ್ಯಾಯಾಲಯ ಏನು ಹೇಳಿದ್ದಾರೆ ಅದನ್ನು ಒಂದು ಕಡೆ ಗಮನ ತಗೊಂಡು ಅದನ್ನು ಮಾಡಬೇಕಾಗ್ತದೆ ಒಂದು ಕಡೆಗೆ. ಮತ್ತು ಇನ್ನೊಂದು ಕಡೆಗೆ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಇವತ್ತಾಗಲೇ ಇಲಾಖೆ ವತಿಯಿಂದ ಅಪ್ಡೇಟ್ ಮಾಡಿ ನಾಳೆ ಸಾಯಂಕಾಲ ಒಂದು ಡಿಸ್ಕಸ್ ಮಾಡಿ ನಮ್ಮದು ಎಲ್ಲ ಬೇರೆ ಬೇರೆ ಸಿಚುವೇಶನ್ಸ್ ಇದೆ. ಯಾಕಂದರೆ ಕನ್ನಡದ ಪರವಾಗಿ ನಾವು ಮಾಡಬೇಕು ಅಂಥೇಳಿ ನಮ್ಮ ಮಕ್ಕಳಿಗೆ ಒತ್ತಡ ಬರಬಾರ್ದು ಅಂಥೇಳಿ ನಿಟ್ಟಿನ ಮೇಲೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಮನೆ ಮುಖ್ಯಮಂತ್ರಿಗಳು ಅವರಿಗೆ ಜನರಲಾಗಿ ಬ್ರೀಫಿಂಗ್ ಮಾಡಿದೆ. ನಾಳೆ ಸಾಯಂಕಾಲ ಮಾತಾಡಿ ನೆಕ್ಸ್ಟ್ ಏನು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಇಲ್ಲ ಏನಿಲ್ಲ, ರಿಸಲ್ಟ್ ಎಲ್ಲ ಕರೆಕ್ಟ್ ಆಗಿರ್ತದೆ. ಒಂದು ದಿವಸ ಹೆಚ್ಚು ಕಮ್ಮಿ ಅಷ್ಟೇ. ಒಂದು ದಿವಸ ಅಂದರೆ ನಾವು 24 ಅಂತ ಹೇಳಿದ್ವಿ. PUCನೂ ಕೂಡ 7ನೇ ತಾರೀಕು ಇರೋದು 9ನೇ ತಾರೀಕು ಮಾಡಿದ್ವಿ. ಮೋಸ್ಟ್ಲಿ ಇದೇನು ಅಂತ ಏನು ಲೇಟ್ ಏನಾಗೋದಿಲ್ಲ, ಇನ್ನು ಮುಂಚೆನೇ ಮುಗಿಸ್ತಕ್ಕಂಥ ವ್ಯವಸ್ಥೆ ಅದು. ಏನಿಲ್ಲ, ನೀವೇನು ಇದನ್ನ ಭಯಪಡೋದೇನು ಬೇಡ. ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತು 100% ಲೇಟ್ ಮಾಡೋದಿಲ್ಲ. ಮಕ್ಕಳಿಗೆ ಆ ಟೆನ್ಷನಲ್ಲಿ ಇಡೋದೇ ಇಲ್ಲ. 100% ರಿಸಲ್ಟ್ನ ಆನ್ ಟೈಮಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಾಳೆ ಸಾಯಂಕಾಲ, ನಾಳೆ ಅದೇ ಅವರಿಗೆ ಒಂದ್ಸತಿ ಭೇಟಿ ಮಾಡಿದ್ರೆ ಒಂದು ಪಿಕ್ಚರ್ ಸಿಗುತ್ತೆ. ಆವಾಗ ನಾನು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮಕ್ಕಳು ಟೆನ್ಷನಲ್ಲಿ ಇರೋದು ಬೇಡ. ರಿಸಲ್ಟ್ನ ಬೇಗ, ನನ್ನ ಡ್ಯೂಟಿನ ಕನ್ನಡದ ಪರವಾಗಿ ನಾವು ಏನು ಡ್ಯೂಟಿ ಮಾಡಬೇಕಾಯ್ತು ನಾವು ಮಾಡಿದ್ದೀವಿ. ಆದರೆ ನ್ಯಾಯಾಲಯ ಈ ಥರ ತೀರ್ಮಾನ ತಗೊಂಡಾಗ ನಾನು ಕೂಡ ಅದಕ್ಕೆ ಗೌರವ ಕೊಡಬೇಕಾಗತ್ತೆ. ಬಟ್ ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳಿಗೆ AG ಅವರು ಕೂಡ ಇರ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಮುಂದಿನ ನಡೆನ ನಾಳೆನೇ ತೀರ್ಮಾನ ಮಾಡಿ ಪಟ್ ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಮತ್ತೆ ಯಾಕೆಂದರೆ ಡಿಲೇ ಆದ ಕಾರಣಕ್ಕೂ ಮಾಡೋದಿಲ್ಲ. ಇಲ್ಲ ಕೋರ್ಟಿಂದ ಅದೇ ನಾವು ಮೊನ್ನೆ ಒಂದು ಮಗು ಕೋರ್ಟಿಂದ ಕೇಳಿರತಕ್ಕಂಥದ್ದಕ್ಕೆ ನಾವು ರಿವ್ಯೂ ಹಾಕ್ಕೊಂಡಿದ್ವಿ. ಅದನ್ನು ನ್ಯಾಯಾಲಯ ಇಲ್ಲ ಮಂಗಳವಾರ ತಗೊಳ್ತೀವಿ ಅಂತ ಹೇಳಿದರು. ಮಂಗಳವಾರ ಇವತ್ತು ತಗೊಂಡಿದ್ದಾರೆ. ತಗೊಂಡು ಇವತ್ತು ಇಲ್ಲ ಈ ಸತಿಗೆ ನೀವು ಅಂಕವನ್ನು ಮಾಡಿ ಅಂಥೇಳಿ ಮತ್ತೆ ಹೇಳಿದ್ದಾರೆ. ಸೊ ಡಬಲ್ ಬೆಂಚಲ್ಲಿ ಫಸ್ಟು ಒಂದು PILನ ಇದು ಮಾಡಿದ್ರು. ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಇತ್ತು, ಪರವಾಗಿಲ್ಲ ಅಂಥೇಳಿ. ಬಟ್ ಇಲ್ಲಿ ಹೇಳಿದಾಗ ನಾವು ಅದನ್ನು ನ್ಯಾಯಾಲಯ ಏನು ಹೇಳಿದ್ದಾರೆ ಅದನ್ನು ಒಂದು ಕಡೆ ಗಮನ ತಗೊಂಡು ಅದನ್ನು ಮಾಡಬೇಕಾಗ್ತದೆ ಒಂದು ಕಡೆಗೆ. ಮತ್ತು ಇನ್ನೊಂದು ಕಡೆಗೆ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಇವತ್ತಾಗಲೇ ಇಲಾಖೆ ವತಿಯಿಂದ ಅಪ್ಡೇಟ್ ಮಾಡಿ ನಾಳೆ ಸಾಯಂಕಾಲ ಒಂದು ಡಿಸ್ಕಸ್ ಮಾಡಿ ನಮ್ಮದು ಎಲ್ಲ ಬೇರೆ ಬೇರೆ ಸಿಚುವೇಶನ್ಸ್ ಇದೆ. ಯಾಕಂದರೆ ಕನ್ನಡದ ಪರವಾಗಿ ನಾವು ಮಾಡಬೇಕು ಅಂಥೇಳಿ ನಮ್ಮ ಮಕ್ಕಳಿಗೆ ಒತ್ತಡ ಬರಬಾರ್ದು ಅಂಥೇಳಿ ನಿಟ್ಟಿನ ಮೇಲೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಮನೆ ಮುಖ್ಯಮಂತ್ರಿಗಳು ಅವರಿಗೆ ಜನರಲಾಗಿ ಬ್ರೀಫಿಂಗ್ ಮಾಡಿದೆ. ನಾಳೆ ಸಾಯಂಕಾಲ ಮಾತಾಡಿ ನೆಕ್ಸ್ಟ್ ಏನು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಇಲ್ಲ ಏನಿಲ್ಲ, ರಿಸಲ್ಟ್ ಎಲ್ಲ ಕರೆಕ್ಟ್ ಆಗಿರ್ತದೆ. ಒಂದು ದಿವಸ ಹೆಚ್ಚು ಕಮ್ಮಿ ಅಷ್ಟೇ. ಒಂದು ದಿವಸ ಅಂದರೆ ನಾವು 24 ಅಂತ ಹೇಳಿದ್ವಿ. PUCನೂ ಕೂಡ 7ನೇ ತಾರೀಕು ಇರೋದು 9ನೇ ತಾರೀಕು ಮಾಡಿದ್ವಿ. ಮೋಸ್ಟ್ಲಿ ಇದೇನು ಅಂತ ಏನು ಲೇಟ್ ಏನಾಗೋದಿಲ್ಲ, ಇನ್ನು ಮುಂಚೆನೇ ಮುಗಿಸ್ತಕ್ಕಂಥ ವ್ಯವಸ್ಥೆ ಅದು. ಏನಿಲ್ಲ, ನೀವೇನು ಇದನ್ನ ಭಯಪಡೋದೇನು ಬೇಡ. ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತು 100% ಲೇಟ್ ಮಾಡೋದಿಲ್ಲ. ಮಕ್ಕಳಿಗೆ ಆ ಟೆನ್ಷನಲ್ಲಿ ಇಡೋದೇ ಇಲ್ಲ. 100% ರಿಸಲ್ಟ್ನ ಆನ್ ಟೈಮಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಾಳೆ ಸಾಯಂಕಾಲ, ನಾಳೆ ಅದೇ ಅವರಿಗೆ ಒಂದ್ಸತಿ ಭೇಟಿ ಮಾಡಿದ್ರೆ ಒಂದು ಪಿಕ್ಚರ್ ಸಿಗುತ್ತೆ. ಆವಾಗ ನಾನು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮಕ್ಕಳು ಟೆನ್ಷನಲ್ಲಿ ಇರೋದು ಬೇಡ. ರಿಸಲ್ಟ್ನ ಬೇಗ, ನನ್ನ ಡ್ಯೂಟಿನ ಕನ್ನಡದ ಪರವಾಗಿ ನಾವು ಏನು ಡ್ಯೂಟಿ ಮಾಡಬೇಕಾಯ್ತು ನಾವು ಮಾಡಿದ್ದೀವಿ. ಆದರೆ ನ್ಯಾಯಾಲಯ ಈ ಥರ ತೀರ್ಮಾನ ತಗೊಂಡಾಗ ನಾನು ಕೂಡ ಅದಕ್ಕೆ ಗೌರವ ಕೊಡಬೇಕಾಗತ್ತೆ. ಬಟ್ ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳಿಗೆ AG ಅವರು ಕೂಡ ಇರ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಮುಂದಿನ ನಡೆನ ನಾಳೆನೇ ತೀರ್ಮಾನ ಮಾಡಿ ಪಟ್ ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಮತ್ತೆ ಯಾಕೆಂದರೆ ಡಿಲೇ ಆದ ಕಾರಣಕ್ಕೂ ಮಾಡೋದಿಲ್ಲ. ಇಲ್ಲ ಕೋರ್ಟಿಂದ ಅದೇ ನಾವು ಮೊನ್ನೆ ಒಂದು ಮಗು ಕೋರ್ಟಿಂದ ಕೇಳಿರತಕ್ಕಂಥದ್ದಕ್ಕೆ ನಾವು ರಿವ್ಯೂ ಹಾಕ್ಕೊಂಡಿದ್ವಿ. ಅದನ್ನು ನ್ಯಾಯಾಲಯ ಇಲ್ಲ ಮಂಗಳವಾರ ತಗೊಳ್ತೀವಿ ಅಂತ ಹೇಳಿದರು. ಮಂಗಳವಾರ ಇವತ್ತು ತಗೊಂಡಿದ್ದಾರೆ. ತಗೊಂಡು ಇವತ್ತು ಇಲ್ಲ ಈ ಸತಿಗೆ ನೀವು ಅಂಕವನ್ನು ಮಾಡಿ ಅಂಥೇಳಿ ಮತ್ತೆ ಹೇಳಿದ್ದಾರೆ. ಸೊ ಡಬಲ್ ಬೆಂಚಲ್ಲಿ ಫಸ್ಟು ಒಂದು PILನ ಇದು ಮಾಡಿದ್ರು. ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಇತ್ತು, ಪರವಾಗಿಲ್ಲ ಅಂಥೇಳಿ. ಬಟ್ ಇಲ್ಲಿ ಹೇಳಿದಾಗ ನಾವು ಅದನ್ನು ನ್ಯಾಯಾಲಯ ಏನು ಹೇಳಿದ್ದಾರೆ ಅದನ್ನು ಒಂದು ಕಡೆ ಗಮನ ತಗೊಂಡು ಅದನ್ನು ಮಾಡಬೇಕಾಗ್ತದೆ ಒಂದು ಕಡೆಗೆ. ಮತ್ತು ಇನ್ನೊಂದು ಕಡೆಗೆ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಇವತ್ತಾಗಲೇ ಇಲಾಖೆ ವತಿಯಿಂದ ಅಪ್ಡೇಟ್ ಮಾಡಿ ನಾಳೆ ಸಾಯಂಕಾಲ ಒಂದು ಡಿಸ್ಕಸ್ ಮಾಡಿ ನಮ್ಮದು ಎಲ್ಲ ಬೇರೆ ಬೇರೆ ಸಿಚುವೇಶನ್ಸ್ ಇದೆ.
ಯಾಕಂದ್ರೆ ಕನ್ನಡದ ಪರವಾಗಿ ನಾವು ಮಾಡಬೇಕು ಅಂಥೇಳಿ ನಮ್ಮ ಮಕ್ಕಳಿಗೆ ಒತ್ತಡ ಬರಬಾರ್ದು ಅಂಥೇಳಿ ನಿಟ್ಟಿನ ಮೇಲೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಜನರಲ್ ಆಗಿ ಬ್ರೀಫಿಂಗ್ ಮಾಡಿದೆ. ನಾಳೆ ಸಾಯಂಕಾಲ ಮಾತಾಡಿ ನೆಕ್ಸ್ಟ್ ಏನು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಇಲ್ಲ ಏನಿಲ್ಲ, ರಿಸಲ್ಟ್ ಎಲ್ಲ ಕರೆಕ್ಟ್ ಆಗಿರ್ತದೆ. ಒಂದು ದಿವಸ ಹೆಚ್ಚು ಕಮ್ಮಿ ಅಷ್ಟೇ. ಒಂದು ದಿವಸ ಅಂದ್ರೆ ನಾವು 24 ಅಂತ ಹೇಳಿದ್ವಿ. PUC ಕೂಡ 7ನೇ ತಾರೀಕು ಇರೋದು 9ನೇ ತಾರೀಕು ಮಾಡಿದ್ವಿ. ಮೋಸ್ಟ್ಲಿ ಇದೇನು ಅಂತ ಏನು ಲೇಟ್ ಏನಾಗೋದಿಲ್ಲ, ಇನ್ನು ಮುಂಚೆನೆ ಮುಗಿಸ್ತಕ್ಕಂಥ ವ್ಯವಸ್ಥೆ ಅದು. ಏನಿಲ್ಲ, ನೀವೇನು ಇದನ್ನ ಭಯಪಡೋದೇನು ಬೇಡ. ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತೆ 100% ಲೇಟ್ ಮಾಡೋದಿಲ್ಲ. ಮಕ್ಕಳಿಗೆ ಆ ಟೆನ್ಷನಲ್ಲಿ ಇಡೋದೇ ಇಲ್ಲ. 100% ರಿಸಲ್ಟ್ನ ಆನ್ ಟೈಮಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಾಳೆ ಸಾಯಂಕಾಲ, ನಾಳೆ ಅದೇ ಅವರಿಗೆ ಒಂದ್ಸತಿ ಭೇಟಿ ಮಾಡಿದ್ರೆ ಒಂದು ಪಿಕ್ಚರ್ ಸಿಗುತ್ತೆ. ಆವಾಗ ನಾನು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮಕ್ಕಳು ಟೆನ್ಷನಲ್ಲಿ ಇರೋದು ಬೇಡ. ರಿಸಲ್ಟ್ನ ಬೇಗ, ನನ್ನ ಡ್ಯೂಟಿನ ಕನ್ನಡದ ಪರವಾಗಿ ನಾವು ಏನು ಡ್ಯೂಟಿ ಮಾಡಬೇಕಾಯ್ತು ನಾವು ಮಾಡಿದ್ದೀವಿ. ಆದರೆ ನ್ಯಾಯಾಲಯ ಈ ಥರ ತೀರ್ಮಾನ ತಗೊಂಡಾಗ ನಾನು ಕೂಡ ಅದಕ್ಕೆ ಗೌರವ ಕೊಡಬೇಕಾಗತ್ತೆ. ಬಟ್ ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳಿಗೆ AG ಅವರು ಕೂಡ ಇರ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಮುಂದಿನ ನಡೆನ ನಾಳೆನೆ ತೀರ್ಮಾನ ಮಾಡಿ ಪಟ್ ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಮತ್ತೆ ಯಾಕೆಂದರೆ ಡಿಲೇ ಆದ ಕಾರಣಕ್ಕೂ ಮಾಡೋದಿಲ್ಲ. ಇಲ್ಲ, ಕೋರ್ಟಿಂದ ಅದೇ ನಾವು ಮೊನ್ನೆ ಒಂದು ಮಗು ಕೋರ್ಟಿಂದ ಕೇಳಿರತಕ್ಕಂಥದ್ದಕ್ಕೆ ನಾವು ರಿವ್ಯೂ ಹಾಕ್ಕೊಂಡಿದ್ವಿ. ಅದನ್ನು ನ್ಯಾಯಾಲಯ ಇಲ್ಲ ಮಂಗಳವಾರ ತಗೊಳ್ತೀವಿ ಅಂತ ಹೇಳಿದರು. ಮಂಗಳವಾರ ಇವತ್ತು ತಗೊಂಡಿದ್ದಾರೆ. ತಗೊಂಡು ಇವತ್ತು ಇಲ್ಲ ಈ ಸತಿಗೆ ನೀವು ಅಂಕವನ್ನು ಮಾಡಿ ಅಂಥೇಳಿ ಮತ್ತೆ ಹೇಳಿದ್ದಾರೆ. ಸೊ ಡಬಲ್ ಬೆಂಚಲ್ಲಿ ಫಸ್ಟು ಒಂದು PILನ ಇದು ಮಾಡಿದ್ದಾರೆ. ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಇತ್ತು, ಪರವಾಗಿಲ್ಲ ಅಂಥೇಳಿ. ಬಟ್ ಇಲ್ಲಿ ಹೇಳಿದಾಗ ನಾವು ಅದನ್ನು ನ್ಯಾಯಾಲಯ ಏನು ಹೇಳಿದ್ದಾರೆ ಅದನ್ನು ಒಂದು ಕಡೆ ಗಮನ ತಗೊಂಡು ಅದನ್ನು ಮಾಡಬೇಕಾಗ್ತದೆ ಒಂದು ಕಡೆಗೆ. ಮತ್ತು ಇನ್ನೊಂದು ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಇವತ್ತಾಗಲೇ ಇಲಾಖೆ ವತಿಯಿಂದ ಅಪ್ಡೇಟ್ ಮಾಡಿ ನಾಳೆ ಸಾಯಂಕಾಲ ಒಂದು ಡಿಸ್ಕಸ್ ಮಾಡಿ ನಮ್ಮದು ಎಲ್ಲ ಬೇರೆ ಬೇರೆ ಸಿಚುವೇಶನ್ಸ್ ಇದೆ. ಯಾಕಂದ್ರೆ ಕನ್ನಡದ ಪರವಾಗಿ ನಾವು ಮಾಡಬೇಕು ಅಂಥೇಳಿ ನಮ್ಮ ಮಕ್ಕಳಿಗೆ ಒತ್ತಡ ಬರಬಾರ್ದು ಅಂಥೇಳಿ ನಿಟ್ಟಿನ ಮೇಲೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಜನರಲ್ ಆಗಿ ಬ್ರೀಫಿಂಗ್ ಮಾಡಿದೆ. ನಾಳೆ ಸಾಯಂಕಾಲ ಮಾತಾಡಿ ನೆಕ್ಸ್ಟ್ ಏನು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಇಲ್ಲ ಏನಿಲ್ಲ, ರಿಸಲ್ಟ್ ಎಲ್ಲ ಕರೆಕ್ಟ್ ಆಗಿರ್ತದೆ. ಒಂದು ದಿವಸ ಹೆಚ್ಚು ಕಮ್ಮಿ ಅಷ್ಟೇ. ಒಂದು ದಿವಸ ಅಂದ್ರೆ ನಾವು 24 ಅಂತ ಹೇಳಿದ್ವಿ. PUC ಕೂಡ 7ನೇ ತಾರೀಕು ಇರೋದು 9ನೇ ತಾರೀಕು ಮಾಡಿದ್ವಿ. ಮೋಸ್ಟ್ಲಿ ಇದೇನು ಅಂತ ಏನು ಲೇಟ್ ಏನಾಗೋದಿಲ್ಲ, ಇನ್ನು ಮುಂಚೆನೆ ಮುಗಿಸ್ತಕ್ಕಂಥ ವ್ಯವಸ್ಥೆ ಅದು. ಏನಿಲ್ಲ, ನೀವೇನು ಇದನ್ನ ಭಯಪಡೋದೇನು ಬೇಡ. ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತೆ 100% ಲೇಟ್ ಮಾಡೋದಿಲ್ಲ. ಮಕ್ಕಳಿಗೆ ಆ ಟೆನ್ಷನಲ್ಲಿ ಇಡೋದೇ ಇಲ್ಲ. 100% ರಿಸಲ್ಟ್ನ ಆನ್ ಟೈಮಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಾಳೆ ಸಾಯಂಕಾಲ, ನಾಳೆ ಅದೇ ಅವರಿಗೆ ಒಂದ್ಸತಿ ಭೇಟಿ ಮಾಡಿದ್ರೆ ಒಂದು ಪಿಕ್ಚರ್ ಸಿಗುತ್ತೆ. ಆವಾಗ ನಾನು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮಕ್ಕಳು ಟೆನ್ಷನಲ್ಲಿ ಇರೋದು ಬೇಡ. ರಿಸಲ್ಟ್ನ ಬೇಗ, ನನ್ನ ಡ್ಯೂಟಿನ ಕನ್ನಡದ ಪರವಾಗಿ ನಾವು ಏನು ಡ್ಯೂಟಿ ಮಾಡಬೇಕಾಯ್ತು ನಾವು ಮಾಡಿದ್ದೀವಿ. ಆದರೆ ನ್ಯಾಯಾಲಯ ಈ ಥರ ತೀರ್ಮಾನ ತಗೊಂಡಾಗ ನಾನು ಕೂಡ ಅದಕ್ಕೆ ಗೌರವ ಕೊಡಬೇಕಾಗತ್ತೆ. ಬಟ್ ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳಿಗೆ AG ಅವರು ಕೂಡ ಇರ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಮುಂದಿನ ನಡೆನ ನಾಳೆನೆ ತೀರ್ಮಾನ ಮಾಡಿ ಪಟ್ ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಮತ್ತೆ ಯಾಕೆಂದರೆ ಡಿಲೇ ಆದ ಕಾರಣಕ್ಕೂ ಮಾಡೋದಿಲ್ಲ.